ಪೇಟೆಯಲ್ಲಿ ಬೆಂಗಳೂರಿನ ಚಾತುರ್ಮಾಸ್ಯದ ಪ್ರಸಂಗದೊಳಗೆ ಚಾಮರಾಜಪೇಟೆಯೊಳಗೆ ಒಬ್ಬರ ಮನೆಯಲ್ಲಿ ಇದ್ದರೆ ಒಳಗೆ ಸತ್ಯಧ್ಯಾನ ತೀರ್ಥರ ಕೋಣೆ, ಹೊರಗಡೆಗೆ ಒಂದು ಕೋಣೆ, ಆ ಕೋಣೆ ಒಳಗೆ ಒಂದು ಗುಡ್ಡ, ಎದುರು ಗುಡ್ಡ, ಶರ್ಟ್ ಪ್ಯಾಂಟ್ಗಳ ಗುಡ್ಡ, ಅಂಗಿ ಚಡ್ಡಿ ಹಾಕ್ಕೊಂಡು ಬಂದರೆ ಒಳಗೆ ದರ್ಶನ ಕೊಡ್ತಿರಲಿಲ್ಲ. ಹೊರಗಡೆಗೆ ಎಸೆಯಬೇಕು, ಒಳಗೆ ಹೋಗಿ ಪಂಚೆ ಉಟ್ಕೊಂಡು ದರ್ಶನ ಮಾಡಬೇಕು. ನಮ್ಮ ಚಿಂಚೋಳಿ ಗೋಪಿನಾಥರಾಯರು ಹೇಳ್ತಾ ಇದ್ರು, ಅವರೆಲ್ಲ ಚಿಕ್ಕವರಿರುವಾಗ ದೊಡ್ಡದಾದಂತಹ ಅಂಗಿ ಪ್ಯಾಂಟ್ಗಳ ಗುಡ್ಡನೇ ಇರಬೇಕಲ್ಲಿ. ಅಷ್ಟು ಜನ ದರ್ಶನಕ್ಕೆ ಬರಬೇಕು ಅಂದರೆ ಅಲ್ಲಿ ಹಾಕಿ ಒಳಗಡೆಗೆ ಬರಬೇಕು. ಆ ರೀತಿ ಇನ್ನೂ ಮೊದಲ ಕಾಲಕ್ಕಂತೂ ಪ್ರಾರಂಭದಲ್ಲಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಆಶ್ರಮ ತೆಗೆದುಕೊಂಡ ಹೊಸತಿನಲ್ಲಿ ಸತ್ಯಜ್ಞಾನ ತೀರ್ಥರ ದರ್ಶನ ಮಾಡಬೇಕು ಅಂದರೆ ಶಿಖಾ ಇಟ್ಟೇ ಬರಬೇಕು ಒಳಗೆ. ಆವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನ ಹೇಳ್ತಾ ಇದ್ರಂತೆ, ಸಾಮೂಹಿಕ ಕ್ಷೌರ ಎರಡೇ ಹೊತ್ತಿಗೆ. ಒಂದು ಕನ್ಯಾಗತ ಅಂತ ಕೃಷ್ಣಾ ನದಿಯಲ್ಲಿ ಗಂಗಾ ಸನ್ನಿಧಾನ ಅಥವಾ ಸಿಂಹಸ್ಥ ಇದರಲ್ಲಿ ಗೋದಾವರಿಯಲ್ಲಿ ಸನ್ನಿಧಾನ ಅಂತ ಎಲ್ಲರೂ ಕ್ಷೌರವನ್ನು ಮಾಡಿಸಿಕೊಳ್ತಾರೆ. ಸಾಮೂಹಿಕ ಕ್ಷೌರ ಒಂದು ಸಿಂಹಸ್ಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೊತ್ತಿಲ್ಲ, ಅವರು ಕನ್ಯಾಗತದ ಪ್ರಸಿದ್ಧಿ. ಕನ್ಯಾಗತದೊಳಗೊಂದು ಸಾಮೂಹಿಕ ಕ್ಷೌರ, ಉತ್ತರಾದಿ ಮಠದ ಸ್ವಾಮಿಗಳು ಬಂದರೂ ಒಂದು ಸಾಮೂಹಿಕ ಕ್ಷೌರ. ಆ ರೀತಿ ಅಷ್ಟು ದೀಕ್ಷೆಯಿಂದ ಬಂದು ಗುರುಗಳ ದರ್ಶನವನ್ನು ಪಡೆದು ಹೋಗ್ತಾ ಇದ್ರು. ಮುಂದಿನ ಕಾಲದಲ್ಲಿ ಸ್ವಲ್ಪ ಸಂಕೋಚ ಮಾಡಿ, ಸರಿ ಭಾರತೀಯ ವೇಷದಲ್ಲಿ ಆದರೂ ಬಂದು ದರ್ಶನವನ್ನು ಮಾಡಿ ಅಂತ ಹೇಳಿದರೆ ಅಷ್ಟು ಶ್ರದ್ಧೆಯಿಂದ ಭಕ್ತರು ಬಂದು ದರ್ಶನ ಪಡೆದು ಅವರ ಅನುಗ್ರಹವನ್ನು ಪಡೀತಾ ಇದ್ರು ಅಂತ ಕೇಳ್ತೇವೆ. ಈ ರೀತಿ ಅನ್ನದಾನವನ್ನು, ಜ್ಞಾನದಾನವನ್ನು ಮಾಡಿದಂತಹ ಮಹಾನುಭಾವರು ವಿಜಯಪುರದ ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಸ್ವಾಮಿಗಳು ಹೊರಟ್ರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಏನೋ ಅಂತಾರಲ್ಲ, ರಸ್ತೆ ಬಂದು ರೋಡಿನೊಳಗೆ ಜನ ನಿಲ್ತಿದ್ದಾರೆ. ಯಾರು ಅಂತ ನೋಡಿದರು. ಅವ್ರು ಯಾರು ಮಾಧ್ವರಲ್ಲ, ಬ್ರಾಹ್ಮಣರು ಅಲ್ಲ. ಅವರೆಲ್ಲ ಯಾಕೆ ನಿಂತಿದ್ದಾರೆ ಅಂತ, ಚಿಕ್ಕಲಿಗೆ ಯಾರು ಅಂತ ಕರೀತಾರೆ ಅವ್ರನ್ನ. ಅವರೆಲ್ಲ ಟಾಂಗಾ ಓಡಿಸುವವರು, ಆಟೋ ಇರಲಿಲ್ಲ ಆಗ, ಟಾಂಗಾ ಓಡಿಸುವವರು, ಬೇರೆ ಬೇರೆಯವರು ಎಲ್ಲ ಜನ ಇದ್ದಾರೆ. ಯಾಕೆ ಅಂತ ಕೇಳಿದರೆ, 2 ತಿಂಗಳು ಚಾತುರ್ಮಾಸ್ಯ ಮಾಡಿದಿರಿ, ಯಾವ್ಯಾವುದೋ ಊರಿಂದ ಜನರನ್ನು ಕರ್ಕೊಂಡ್ಬರ್ತಿದ್ವಿ ಟಾಂಗಾದೊಳಗೆ, ಅವ್ರು ಇರ್ತಿದ್ರು. ಅವ್ರದ್ದೆಲ್ಲ ಊಟ ಆದಮೇಲೆ ನಮಗೂ ಯಥೇಚ್ಛ ಸುಗ್ರಾಸ ಭೋಜನ ಆಗ್ತಿತ್ತು. ಮನೆಯೊಳಗೆ ಒಂದು ದಿವಸ ನಾವು ಒಲಿ ಹೊತ್ತಿಲ್ಲ. ಮುಂದೆ ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಅವರೆಲ್ಲ ಟಾಂಗಾದವರು. ಸತ್ಯಧ್ಯಾನ ತೀರ್ಥರಿಗೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಮೇಣೆ ನಿಲ್ಲಿಸಿದರು, ಕೆಳಗಿಳಿದರು. ಆಗಿಂತಾಗ ದಿವಾಣರಿಗೆ ಹೇಳಿ ಆ ರೋಡ್ ಮಧ್ಯದೊಳಗೆ ಅಲ್ಲೇ ಪಕ್ಕದಲ್ಲಿ ಅಡಿಗೆ ಮಾಡಿಸಿ ಮತ್ತೊಮ್ಮೆ ಅವರಿಗೆ ಯಥೇಚ್ಛ ಊಟಕ್ಕೆ ಹಾಕಿ ಕಣ್ತುಂಬ ನೋಡಿ ಸಂತೋಷಪಟ್ಟು ಆಮೇಲೆ ಮುಂದೆ ಹೋಗಿದ್ದಾರೆ ಸತ್ಯಜ್ಞಾನ. ನಮ್ಮ ಗಲಗಲಿ ನಾರಾಯಣಾಚಾರ್ಯರು ಅಂತ ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಿಯೂ ಮಠದಲ್ಲಿ ಬಹಳ ದಿವಸ ಇದ್ದರು. ಸತ್ಯಜ್ಞಾನ ತೀರ್ಥರನ್ನು ನೋಡಿದವರು, ಅವರ ಪ್ರತ್ಯಕ್ಷ ದರ್ಶಿಗಳು ಹೇಳಿದ ಮಾತು. ಅಷ್ಟು ಕಾರುಣ್ಯ. ಒಂದು ಸಲ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಪೌರ್ಣಿಮಾ 2 ತಿಂಗಳಿಗೆ ಒಂದು ಸಲ ಕ್ಷೌರ ಆಗಬೇಕು, ಪಟ್ಟಾಭಿಷೇಕ ಮಾಡಿಸುವಾಗ, ಕ್ಷೌರ ಮಾಡುವಾಗ ಕ್ಷೌರಿಕ ಪಾಪ ಅವಸರದೊಳಗೆ ಭಯಂಕರ ದರ್ಪ, ಅವರ ಗಾಂಭೀರ್ಯ, ಸುತ್ತಮುತ್ತಲು 100 ಜನ ಸೇವಕರು, ಒಬ್ಬೊಬ್ಬರು ಮಾತಾಡೋರು, ಹಾಗೆ ಮಾಡು, ಹೀಗೆ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳೋರು. ಬಹಳ ಹೇಳಿದರೆ ಗಾಬರಿಯಾಗಿ ಅವನು ಸ್ವಲ್ಪ ಹಚ್ಚಿಬಿಟ್ಟ, ತಲೆಗೆ ರಕ್ತ ಬಂತು. ಅಯ್ಯೋ ಅಂತ ಒಂದು ಸಲ ಅಂದರು ಅಷ್ಟೇ, ರಾಮ ಅಂತ ಅಂದಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಮುಗಿದೋಯ್ತು. ಪಾಪ ಏನೋ ಮಾಡಿರ್ತಾರೆ, ಮಾಡುವಾಗ ಹಚ್ತಾರೆ ಅಂತ. ಆದರೆ ಸುತ್ತಲಿದ್ದವರು ಸುಮ್ಮನೆ ಇರಬೇಕಲ್ಲ, ಜೋರಾಗಿ ಬೈಲಿಕ್ಕೆ ಏನು ಸ್ವಾಮಿಗಳಿಗೆ ಹೀಗೆ ರಕ್ತ ಬರೋ ಹಾಗೆ ಮಾಡಿದೆ, ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದರು. ಏನು ಮಾಡುವಾಗ, ಕೆಲಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಹಾಗೆಲ್ಲ ಬಡವರ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ಅಂತ ಎಲ್ಲರನ್ನ ಸಮಾಧಾನ ಮಾಡಿದರು. ಕಳಿಸಿಬಿಟ್ರು ಸತ್ಯಧ್ಯಾನ. ಸ್ನಾನ ಆಯಿತು, ಊಟ ಆಯಿತು, ಎಲ್ಲ ಮುಗಿಸ್ಕೊಂಡು ಬೇರೆ ಊರಿಗೆ ಹೊರಟಿದ್ದಾರೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ಆ ಕ್ಷೌರಿಕನ ಮನೆ ದೂರ. ಅವನ ಗದಗದ ನಡಗತ ದೂರದಿಂದಲೇ ಗುರುಗಳ ದರ್ಶನ ಮಾಡಿಕೊಂಡು ಅಂತ ಊರಿಗೆ ತನ್ನ ಗುಡಿಸಲ ಹೊರಗೆ ಬಂದು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಸತ್ಯಜ್ಞಾನ ತೀರ್ಥರು ಅವನನ್ನು ಕರೀರಿ ಅಂತ ಹೇಳಿದರು. ಅವನಿಗೆ ಮುಗದೇ ಹೋಯಿತು, ಇನ್ನು ನನ್ನ ಶ್ರಾದ್ದನೇ ಆಯಿತು ಅಂತ ತಿಳ್ಕೊಂಡ ಅವನು. ಅವಾಗೇನೋ ಸುಮ್ಮನೆ ಬಿಟ್ಟರು, ಈಗ ಮತ್ತೆ ನನಗೇನಾದರೂ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಗಾಬರಿಯಾದ.
ಏನು ಗಾಬರಿ ಆಗೋ ಕಾರಣ ಇಲ್ಲ, ಬರಲಿ ಅಂತ ಮತ್ತೆ ಹೇಳಿ ಕಳಿಸಿದ್ರು. ಬಂದ, ದೂರ ನಿಂತ. ಏನು ಮಾಡಿರ್ಬೋದು ಸತ್ಯಜ್ಞಾನ ತೀರ್ಥರು, ಅವನಿಗೆ ಶಿಕ್ಷೆ ಏನು ಕೊಟ್ಟಿರ್ಬೋದು? ಅವನು ಕ್ಷೌರ ಮಾಡ್ತಾ ಮಾಡ್ತಾ ತನ್ನ ದುಃಖ ತೋಡಿಕೊಂಡಿದ್ದ. ಬಹಳ ಕಷ್ಟದಲ್ಲಿದ್ದೇವೆ, ಬಡತನದಲ್ಲಿದ್ದೇವೆ, ಹಾಗೆ ಹೀಗೆ, ಮಕ್ಕಳಿಗೆ ಗತಿ ಇಲ್ಲ, ಹಾಗೆ ಬಹಳ ಬಡತನ ಅಂತೆಲ್ಲ ಹೇಳ್ಕೊಂಡಿದ್ದ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ರು ಸತ್ಯಜ್ಞಾನ. ಅವನು ತಲೆಗೆ ರಕ್ತ ಬರೋ ಹಾಗೆ ಮಾಡಿದ್ದ, ಅದನ್ನು ನೆನಪಿಟ್ಟುಕೊಂಡಿಲ್ಲ. ಅದನ್ನು ನೆನಪಿಟ್ಟುಕೊಂಡು ಅವನು ಎಲ್ಲಿ ಗುಡಿಸಲು ಹಾಕ್ಕೊಂಡಿದ್ದ ಅದರ ಆಸುಪಾಸದಲ್ಲಿರತಕ್ಕಂತಹ 2-3 ಎಕರೆ ಹೊಲವನ್ನು ಖರೀದಿ ಮಾಡಿ ಅವನ ಹೆಸರಲ್ಲಿ ಮಾಡಿಸಿ ಹೊರಟಿದ್ದಾರೆ ಮುಂದೆ. ಇದು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಇರುವಂತಹ ಅಂತಹ ಒಬ್ಬ ಬಡವ. ಅವನು ಬ್ರಾಹ್ಮಣನೂ ಅಲ್ಲ, ಆದರೆ ಒಬ್ಬ ಸಜ್ಜನ ಕಷ್ಟದಲ್ಲಿದ್ದಾನೆ, ಸುಖವಾಗಿರಲಿ, ದೇವರ ಅನುಗ್ರಹ ಆಗಲಿ ಅಂತ ಅವನಿಗೆ ಆ ರೀತಿ ದಾನವನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಈ ತರಹದ ಒಂದು ವಿಲಕ್ಷಣವಾದ ವ್ಯಕ್ತಿತ್ವ, ಔದಾರ್ಯವೂ ಹಾಗೆ, ದಾನವೂ ಹಾಗೆ, ಜ್ಞಾನವೂ ಹಾಗೆ, ಮಾನವೂ ಅದ್ಭುತವಾದ ಮನ್ನಣೆಯನ್ನು ಎಲ್ಲರಿಂದಲೂ ಪಡೆದಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಸುಬ್ರಹ್ಮಣ್ಯ ಮಠದ ವಿದ್ಯಾ ಸಿಂಧು ತೀರ್ಥರು, ಪ್ರಾಯಃ ವಿದ್ಯಾ ಸಿಂಧು ತೀರ್ಥರು ಕೂಡ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಪಾಠವನ್ನು ಕೇಳಿದ್ದಾರೆ. ಶಿರೂರು ಮಠದ ಸ್ವಾಮಿಗಳವರು, ಲಕ್ಷ್ಮೀಂದ್ರ ತೀರ್ಥ, ಶಿರೂರು ಮಠದ ಸ್ವಾಮಿಗಳವರಿಗೂ ಬಹಳ ಹಿಂದೆ, ಆಗಿನ ಕಾಲದ ಶಿರೂರು ಮಠದ ಸ್ವಾಮಿಗಳವರಿಗೆ ಪಾಠವನ್ನು ಹೇಳಿದ್ದಾರೆ. ಅಷ್ಟು ಪ್ರೀತಿಯಿಂದ ಪಾಠವನ್ನು ಹೇಳಿ ಸ್ವಾಮಿಗಳವರಿಗೆ ಪಾಠವನ್ನೆಲ್ಲ ಹೇಳಿ ಸುಧಾಮಂಗಲ ಆದ ಮೇಲೆ ಅವರನ್ನು ಕೊಟ್ಟು ಕಳಿಸಿದರು. ಅವರನ್ನು ಕೊಟ್ಟು ಕಳಿಸುವಾಗ ಅವರ ಮಠಕ್ಕೆ ಆಗಿನ ಕಾಲದಲ್ಲಿ ಸ್ವಲ್ಪ ಸಾಲ ಎಲ್ಲ ಇತ್ತು. ಆ ಸಾಲವನ್ನು ತೀರಿಸಬೇಕು ಅನ್ನುವುದಕ್ಕೆ ಮೂಲರಾಮದೇವರ ಪೂಜೆಯನ್ನು ಮಾಡುವಂತಹ, ನಿತ್ಯದಲ್ಲಿ ಪೂಜೆ ಮಾಡುವ ಬಂಗಾರದ ಮಂಟಪವನ್ನೇ ಅವರಿಗೆ ಕೊಟ್ಟಿದ್ದಾರೆ. ಅವರು ತೆಗೆದುಕೊಳ್ಳೋದಕ್ಕೆ ತಯಾರಾಗಲಿಲ್ಲ. ನೀವಿಷ್ಟು ಪಾಠ ಹೇಳಿ ಉಪಕಾರ ಮಾಡಿದ್ದೀರಿ ಸಾಕು, ಇದನ್ನೇ ಯಾಕೆ ಮತ್ತೆ ಈ ಸುವರ್ಣ ಮಂಟಪವನ್ನು ಯಾಕೆ ಕೊಡ್ತಾ ಇದ್ದೀರಿ, ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರೆ ಸತ್ಯಜ್ಞಾನ ತೀರ್ಥರಿಗೆ ಎಷ್ಟು ಔದಾರ್ಯ! ನಿರಾತಂಕವಾಗಿ ಪಾಠ ಪ್ರವಚನ ನಡೆಯಲಿ, ಸಾಲದ ಭಾರ ಇರುವುದು ಬೇಡ ಅನ್ನುವ ಒಂದು ಕಳಕಳಿಯ ಪ್ರೀತಿಯಿಂದ ಅವರ ಕಾರು, ಅಷ್ಟೊತ್ತಿಗಾಗಲೇ ಕಾರುಗಳು ಬಂದಿತ್ತು, ಅವರ ಕಾರು ಹೊರಟ್ರೆ ಆ ಕಾರಿನ ಕಿಟಕಿ ತೆಗೆದು ಕಿಟಕಿಯಲ್ಲಿ ಬಂಗಾರದ ಮಂಟಪವನ್ನು ಎಸೆದಿದ್ದಾರೆ ಒಳಗೆ, ತೆಗೆದುಕೊಂಡು ಹೋಗಲೇಬೇಕು ಅಂತ. ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂತ ಅವರು ಸುವರ್ಣ ಮಂಟಪವನ್ನು ತೆಗೆದುಕೊಂಡು ಮುಂದೆ ಆ ಮಂಟಪವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ, ಆ ನಂತರ ಬೇರೆ ನಮ್ಮ ಮಠದಲ್ಲಿರುವ ಮಂಟಪದ ಶೈಲಿ ಬೇರೆ, ಉಡುಪಿಯಲ್ಲಿರುವ ಮಂಟಪದ ಕ್ರಮ ಬೇರೆ ಇರುತ್ತೆ. ಆ ರೀತಿಯಲ್ಲಿ ಆ ಮಂಟಪವನ್ನು ಮಾಡಿಸಿಕೊಂಡು ಅಲ್ಲಿ ವಿಠ್ಠಲ ದೇವರ ಪೂಜೆಯನ್ನು ನಿರಂತರವಾಗಿ ಅವರು ಮಾಡ್ತಾ ಇದ್ದರು ಅಂತ ನಾವು ಕೇಳಿದ್ದೇವೆ. ಅಷ್ಟು ಅಧ್ಯಯನವನ್ನು ಮಾಡಿದಂಥವರಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ಕೊಡುವಂತಹ ಅವರ ಔದಾರ್ಯ. ಶಿರೂರು ಮಠಾಧೀಶರು ಆ ಸ್ವಾಮಿಗಳವರು ಇರೋವರೆಗೆ ಸತ್ಯಜ್ಞಾನ ತೀರ್ಥರ ವಿಶೇಷ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದರು ಅಂತ ನಾವು ಕೇಳಿದ್ದೇವೆ. ಸ್ವಾಮಿಗಳ ಪಾಠ ಪ್ರವಚನದ ಶೈಲಿ ಹೇಗಿದೆ ಅಂತ ಆ ಶಿರೂರು ಸ್ವಾಮಿಗಳು ಅಲ್ಲಿ ಚೆನ್ನಾಗಿ ಅಲ್ಲಿರುವ ಅನೇಕ ಜನರಿಗೆ ಅದನ್ನು ಹೇಳಿದ ಮೇಲೆ ಆ ಸತ್ಯಜ್ಞಾನ ತೀರ್ಥರ ಪಾಠ ಪ್ರವಚನದ ಶೈಲಿ, ಅವರ ಕೀರ್ತಿಯನ್ನು ಕೇಳಿ ಆ ನಂತರದಲ್ಲಿ ಭಂಡಾರಕೆರೆ ಸ್ವಾಮಿಗಳವರು ಶ್ರೀಮಠಕ್ಕೆ ಬಂದದ್ದು. ಶಿರೂರು ಸ್ವಾಮಿಗಳು ಮೊದಲು, ಆ ನಂತರ ಭಂಡಾರಕೆರೆ ಮಠಾಧೀಶರು ಬಂದು ಪಾಠವನ್ನು ಕೇಳಿದ್ದು. ಈ ರೀತಿ ಪಾಠ ಪ್ರವಚನವನ್ನು ಮಾಡಿದಂತಹ ಮಹಾನುಭಾವರು. ವಲ್ಲಭ ಸಂಪ್ರದಾಯದ ಪೀಠಾಧಿಪತಿಗಳಿಗೂ ಕೂಡ ಪಾಠವನ್ನು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಅಂತ ನಾವು ಕೇಳ್ತೇವೆ. ಹೀಗೆ ಅನೇಕ ಗೃಹಸ್ಥರಿಗೂ ಯತಿಗಳಿಗೂ ಪಾಠವನ್ನು ಹೇಳಿ ಜ್ಞಾನದಾನವನ್ನು, ಅನ್ನದಾನವನ್ನು ಮಾಡಿದಂತಹ ಮಹಾನುಭಾವರು. ಎಷ್ಟು ಹೇಳಿದರೂ ಕಡಿಮೆ ಇದೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಔದಾರ್ಯ, ಅವರ ಮಹಿಮೆ. ಒಂದಲ್ಲ ಎರಡಲ್ಲ, ಅನೇಕ. ಗುಂಟೂರಿನ